ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನಾನಂತೂ ಒಂದು 5-6 ಡೇಸ್ ಆಯಿತು, ಫುಲ್ ಫೀವರ್ ಬಂದುಬಿಟ್ಟಿತ್ತು. ಫುಲ್ ಹುಷಾರೇ ತಪ್ಪಿಬಿಟ್ಟಿದ್ದೆ. ಸೊ ಹಂಗಾಗಿ ನಾನು ವೀಡಿಯೋಸ್ ಯಾವುದು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಹಾಸ್ಪಿಟಲ್ ಹೋಗ್ಬಿಟ್ಟು ನೀಟಾಗಿ ತೋರಿಸ್ಕೊಂಡು ಎಲ್ಲ ರೆಡಿ ಆಗಿದ್ದೀನಿ. ಈಗ ಪರವಾಗಿಲ್ಲ, ಸ್ವಲ್ಪ ಇನ್ನೊಂದು ಸ್ವಲ್ಪ ಬಾಡಿ ಪೇನ್ಸ್ ಅದೆಲ್ಲ ಇದೆ. ಸರಿ ಹೋಗುತ್ತೆ ಅಂತ ಇವತ್ತಿಂದ ವ್ಲಾಗ್ನ ಶುರು ಮಾಡೋಣ ಅಂತಂದು ವೀಡಿಯೋನ ಶುರು ಮಾಡಿದೆ ಇಲ್ಲಿಂದ. ಮೊನ್ನೆ ನಾವು ತುಮಕೂರಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಸ್ಕೂಲ್ ಟೀಚರ್, ಅಂದರೆ ನಮ್ಮ ಮನೆಯವ್ರಿಗೆ ಸ್ಕೂಲ್ ಟೀಚರ್ ಅವರು ರಿಟೈರ್ಡ್ ಆಗಿ ಈಗ ಈ ಥರ ಒಂದು ಟೈರ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರು, ಅಂದರೆ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ಹಂಗಾಗಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದಾಯಿತು. ಅಲ್ಲಿಂದ ತುಮಕೂರಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ತುಮಕೂರಲ್ಲೇ ಯಲ್ಲಾಪುರದಲ್ಲೇ ನನ್ನ ಫ್ರೆಂಡ್ ಇದ್ದಾರೆ ಒಬ್ಬರು, ನಮ್ಮೂರು ಸೈಡ್ ಅವರೇ. ಸೊ ಹೋದಾಗೆಲ್ಲ ನಾನು ಮೀಟ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಅದಕ್ಕೆ ಇವತ್ತೇ ಅಲ್ಲಿ ಸ್ವಲ್ಪ ಟೈಮ್ ಇತ್ತು, ಒಂದು ಹಾಫ್ ಆನ್ ಅವರು. ಸರಿ ಅಂತಂದು ಹೇಳ್ಬಿಟ್ಟು ಹೋಗ್ಬಿಟ್ಟು ಮೀಟಾಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಬಂದ್ವಿ. ಸೊ ಹೊರಗಡೆ ಹೋಗಿದ್ರು. ಸೊ ನಮಗೋಸ್ಕರ ಮತ್ತೆ ರಿಟರ್ನ್ ಬಂದು ಏನೋ ಕೆಲಸದ ಮೇಲೆ ಹೋಗ್ತಾಯಿದ್ರು. ಮತ್ತೆ ರಿಟರ್ನ್ ಬಂದುಬಿಟ್ಟು ಈಗ ಟೀ ಎಲ್ಲ ಮಾಡಿಕೊಟ್ರು. ಏನಾದರೂ ಮಾತಾಡಿಸ್ಕೊಂಡು ಬರೋಣ ಅಂತ ಹೋದರೆ ಏನಾದರೂ ಒಂದು ಮಾಡೇ ಮಾಡ್ತಾರೆ, ಬೇಡ ಅಂದರೂ ಬಿಡಲ್ಲ. ಅದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಬಂದು ಮಾತಾಡ್ಸೋದಕ್ಕೆ. ಏನಾದರೂ ರಿಸ್ಕ್ ತೊಗೊಂಡು ಮಾಡ್ತಾಳಲ್ಲ ಮತ್ತೆ ಅಂತಂದು. ಅದು ಬಿಟ್ಟರೆ ಇನ್ನು ಮಾತಾಡಿಸ್ದೆ ಹೋದಂಗೆ ಆಗುತ್ತೆ ಅಂತಂದು ಹೇಳಿ ಬಂದು ಮಾತಾಡಿಸ್ಕೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಬಾಯ್ ಅಂತಂದು ಹೇಳ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ನಾವು ಬಂದಿದ್ದು ಕೊರಟಗೆರೆಗೆ. ಕೊರಟಗೆರೆಗೆ ಏನಕ್ಕೆ ಬಂದಿದ್ದು ಅಂದರೆ, ನಾವು ಬಡವನಹಳ್ಳಿಗೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಮನೆಗೆ. ಅವಳದು ಬರ್ತ್ಡೇ ಇದೆ, ಅದಕ್ಕೆ ಸರ್ಪ್ರೈಸಾಗಿ ಹೋಗೋಣ, ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊತಾ ಇದ್ದೀನಿ. ಹೇಳಿಲ್ಲ ತೊಗೊಂಡು ಬರ್ತೀವಿ ಅಂತ ಹೇಳಿರಲಿಲ್ಲ. ಸೊ ಹಂಗಾಗಿ ತೊಗೊಳ್ಳೋಣ ಅಂತಂದು ಹೋದೆ. ಅವಳಿಗೆ ಈ ಫುಲ್ ಹ್ಯಾಂಡು ಆ ಥರ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಹಾಫ್ ಹ್ಯಾಂಡಲ್ಲೇ ನೋಡೋಣ ಅಂತಂದು, ಅಂದರೆ ಸ್ಲೀವ್ ಇದೆ, ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಅವಳಿಗೆ ಎಷ್ಟಾದರೆ ಎಷ್ಟು ಕಂಫರ್ಟಬಲ್ ಅನ್ಸುತ್ತೆ ಅಷ್ಟು ಅಟ್ಯಾಚ್ ಮಾಡಿಸ್ಕೊತಾಳೆ ಅಂತ ನಾನು ಕಾರ್ಡ್ ಸೆಟ್ಟಲ್ಲೇ ತೊಗೊತಾ ಇದ್ದೀನಿ. ಅದು ನನಗೆ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಆ ಕಲರ್ ಅಂತೂ ರಿಯಲಿ ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರು ಅದನ್ನೇ ಹೇಳ್ತಾ ಇದ್ರು, ಕ್ಯಾಮ್ರಾಗಿಂತಲೂ ಡೈರೆಕ್ಟಾಗಿ ಸೂಪರಾಗಿದೆ ಕಲರು ಅಂತ ಅಂದರು. ಕ್ಯಾಮ್ರಾದಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಆ ಕಲರು, ಡೈರೆಕ್ಟಾಗಿ ನೋಡ್ಬೇಕಾಗಿತ್ತು ಏನು ಡಾರ್ಕ್ ಆಗಿದೆ ಗೊತ್ತಾ. ಈ ಕಲರ್ ಸಖತ್ತಾಗಿತ್ತು, ನನಗೂ ಇದೇ ಇಷ್ಟ ಆಯಿತು, ಇದನ್ನೇ ತೊಗೊಂಡ್ವಿ. ಇದರಲ್ಲಿ ಎಮ್ ಸೈಜು ಡಾಲ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಎಮ್ ಕೊಡಿ ಅಂತಂದು ಕೇಳಿದ್ದಕ್ಕೆ ಬೊಂಬೆಗೆ ಹಾಕಿರೋದೇ ಬಿಚ್ಚಿಕೊಡ್ತಾಯಿದ್ರು. ಬೊಂಬೆಗೆ ಎಲ್ಲೋ ಯಾವುದಾದ್ರೂ ಹಾಕ್ತೀವಿ ಹೇಳ್ರಿ ಅಂತ ಹೇಳ್ತಾಯಿದ್ರು. ಫೈನಲಿ ಈ ಡ್ರೆಸ್ನ ತೊಗೊಂಡೆ, ಸರ್ಪ್ರೈಸ್ ಕೊಡೋಣ ಅಂತಂದು ಹೋಗ್ತಾ ಇದ್ದೀವಿ, ನೋಡೋಣ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಫ್ರೆಂಡ್ ಅವ್ರ ಊರಿಗೆ ಮತ್ತು ಅವ್ರ ಮನೆಗೆ. ಬಡವನಹಳ್ಳಿ ಅಂತ, ಮಂಜು ಅವಳ ಹೆಸರು. ಇಲ್ಲಿಂದ ನೆಕ್ಸ್ಟ್ ನಾವೀಗ ಅವರು ಏನಕ್ಕೆ ವೀಡಿಯೋ ಶೂಟ್ ಮಾಡ್ತೀರಾ ಅಂತ ಕೇಳಿದ್ರು. ನಾವು ಈ ಥರ ಯೂಟ್ಯೂಬರ್ಸು ಲಾಗಿಂಗ್ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ. ಅಂದರೆ ಹೌದಾ, ನಮಗೆ ಗೊತ್ತಿರಲಿಲ್ಲ ಮೇಡಮ್ ಅಂತಂದು ಅವ್ರು ಹೇಳ್ತಾಯಿದ್ರು. ಸರಿ ಅಂತ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಮಧುಗಿರಿಗೆ. ಮಧುಗಿರಿಯಿಂದ ಈ ಕಡೆ ಲೆಫ್ಟ್ಗೆ ಹೋಗ್ಬೇಕೀಗ ಅವ್ರ ಊರಿಗೆ. ಇಲ್ಲಿ ಕೇಕ್ ತೊಗೊಳ್ಳೋಣ, ನಾಳೆ ಬರ್ಡೇ ಇದೆ. ಸೊ ಹಂಗಾಗಿ ಕೇಕ್ ತೊಗೊಂಡೋಗೋಣ ಸರ್ಪ್ರೈಸಾಗೆ. ಮತ್ತು ಬರ್ಡೇ ದಿನ ಹೋಗೋಕ್ಕಾಗಲ್ಲ, ಇವತ್ತೇ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡು ಬಟ್ಟೆ ತೊಗೊಂಡು ನೆಕ್ಸ್ಟ್ ನಾವು ಹೊರಟ್ವಿ ಮಧುಗಿರಿಯಿಂದ. ಈಗ ನನ್ನ ಮುಖ ನೋಡ್ತಾ ಇರ್ಬೋದು ಆಗ್ಲೇ. ಸೊ ಅವತ್ತಿನ ದಿನ ಆಗಲೇ ಸ್ವಲ್ಪ ಎಲ್ಲ ಫುಲ್ ಬಾಡಿ ಪೇನ್ಸ್ ಎಲ್ಲ ಜಾಸ್ತಿ ಇತ್ತು ನನಗೆ ಅದು ಸಾಮಾನ್ಯವಾಗಿ ನನಗೆ ಯಾವಾಗಲೂ ಅದೇ ರೀತಿ ಬಿಡು ಅಂತ ಅಂದ್ಕೊತಿದ್ದೆ. ನನಗೆ ಈ ರೀತಿ ಫೀವರ್ ಬರುತ್ತೆ, ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾವು ಡೈಲಿ ಓಡಾಡೋ ಕೆಲಸಗಳಾಗಿರ್ಬೋದು ಮತ್ತು ಸ್ಯಾರಿ ಬಿಸ್ನೆಸ್ದು ವೀಡಿಯೋಸ್ದು ಇದರಲ್ಲಿ ಯಾವಾಗಲೂ ಬಾಡಿ ಪೇನ್ಸ್ ಅನ್ನೋದು ಕಂಪಲ್ಸರಿ ಇರುತ್ತೆ ನನಗೆ ಅದೇ ರೀತಿ ನಾರ್ಮಲ್ ಆಗಿದೆ ಬಿಡು ಅಂದ್ಕೊಂಡ್ರೆ, ಇಲ್ಲ ನನಗೆ ಹೆವಿ ಇತ್ತು ಅವತ್ತು ಸ್ವಲ್ಪ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅಯ್ಯೋ ನಾರ್ಮಲ್ಲೇ ಬಿಡು ಅಂತಂದು ಸುಮ್ಮನೆ ಆದರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಅಲ್ಲಿಂದ ನಾನು ಅದನ್ನೇ ಮಾತಾಡ್ಕೊಂಡು ಬರ್ತಾಯಿದ್ದೆ. ನೆಕ್ಸ್ಟ್ ನಾವು ಎಂಟ್ರಿ ಆಗಿದ್ದು ಬಡವನಹಳ್ಳಿಗೆ. ನೋಡಿ, ಇದೊಂಥರ ಸಿಟಿ ಥರನೇ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಫಸ್ಟ್ ಬಂದಿದ್ದು ಅವ್ರ ಗೃಹ ಪ್ರವೇಶಕ್ಕೆ. ಸೊ ಅವತ್ತು ಅಡ್ರೆಸ್ ಕೇಳ್ಕೊಂಡು ಬಂದಿದ್ದಾಯಿತು. ಈಗ ಅಂದರೆ ಒಂದು 2-3 ಟೈಮ್ ಬಂದಿದ್ದೀವಿ ಆಗಲೇ ಮನೆಗೆ. ಈಗೇನು ಅಡ್ರೆಸ್ ಕೇಳೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀವಿ. ಇಲ್ಲಿಂದ ಈಗ ಲೆಫ್ಟ್ಗೆ ಹೋಗ್ತಾ ಇದ್ದೀನಿ ನೋಡಿ. ಸೊ ಅವ್ರ ಮನೆಗೆ ನಾನು ಮೊಬೈಲ್ ಸುಮ್ಮನೆ ಆ ಕಡೆ ಹಿಡ್ಕೊಬಿಟ್ಟಿದ್ದೀನಿ ಅಷ್ಟೇ, ನೋಡ್ತಾ ಇಲ್ಲ ಈ ಕಡೆ, ವೀಡಿಯೋ ನೋಡ್ತಾ ಇಲ್ಲ. ಸುಮ್ಮನೆ ಅದು ಹಂಗೆ ಕವರ್ ಆಗಿದೆ, ಓಡ್ತಾ ಇದೆ ವೀಡಿಯೋ ಮಾತ್ರ. ಇಲ್ಲಿ ಲೆಫ್ಟ್ಗೆ ತಿರ್ಕೋಬೇಕು, ಇಲ್ಲಿದೆ ನೋಡಿ. ಸೊ ಬಡವನಹಳ್ಳಿ, ಗೊಲ್ರಟ್ಟಿ, ಏನೋ ಕನಕನಾಯಕನ ಹಟ್ಟಿ ಏನೋ ಇದೆ, ಸರಿಯಾಗಿ ನನಗೆ ಅದು ಓದೋಕ್ಕಾಗಲಿಲ್ಲ ಬೇಗ. ಅಲ್ಲಿಂದ ಇಲ್ಲಿ ಸ್ವಲ್ಪ ದೂರದಲ್ಲೇ ಇದೆ. ಇಲ್ಲಿ ಈ ಕಡೆ ಎಲ್ಲ ಹೊಸ ಮನೆಗಳಾಗಿದೆ, ನೋಡ್ತಾ ಇರ್ಬೋದು. ನಮ್ಮ ಫ್ರೆಂಡ್ ಮನೆಯೂ ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮಾತ್ರ. ನಾವು ಅವತ್ತು ಗೃಹ ಪ್ರವೇಶಕ್ಕೆ ಬಂದಾಗ ನಾನು ಸುಮ್ಮನೆ ಪ್ಲೈನಾಗಿ ಆ ರೀತಿ ತೋರಿಸಿದ್ದೆ ಅಷ್ಟೇ. ಈಗ ನೋಡಿ, ಸೊ ಇದೇ ಮನೆಯೇ, 4 ಫ್ಲೋರಿನ ಮನೆ ಕಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ದುಡ್ಡು ಅಷ್ಟೇ ಆಗಿದೆ ಹೇಳ್ರಿ ಪಾಪ.
ಸೊ ನೋಡಿ ಇಷ್ಟು ಮನೆ ಎಲ್ಲ ರೆಂಟೆಡ್ ಹೌಸ್, ಮೇಲ್ಗಡೆ ಎಲ್ಲ ರೆಂಟೆಡ್ ಕೊಟ್ಟಿದ್ದಾರೆ. ಇವರು ಫಸ್ಟ್ ಫ್ಲೋರಲ್ಲಿ ಇದ್ದಾರೆ. ಕೆಳಗಡೆ ಎಲ್ಲನೂ ಸೊ ಇವರು ಅಣ್ಣ ಅವರು ಅಂದರೆ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಇದ್ದಾರಲ್ಲ ಅವರು ಅಡುಗೆ ಕೆಲಸದ್ದು ಇದೆಲ್ಲ ಭಟ್ರ ಕೆಲಸ ಅವ್ರದ್ದೆಲ್ಲನೂ. ಸೊ ಹಂಗಾಗಿ ಶಾಮಿಯಾನ ಅಂತೆ ಮತ್ತು ಡೆಕೋರೇಷನ್ ಎಲ್ಲ ಮಾಡ್ತಾರೆ, ಮತ್ತು ಅಡುಗೆ ಕೆಲಸ ಎಲ್ಲ ಮಾಡ್ತಾರೆ. ಸೊ ಹಂಗಾಗಿ ಅದೆಲ್ಲ ಐಟಮ್ ಎಲ್ಲ ಗ್ರೌಂಡ್ ಫ್ಲೋರಲ್ಲೇ ಹಾಕ್ಕೊಂಡಿರ್ತಾರೆ. ಮೇಲ್ಗಡೆ ಇವರಿರೋದು. ನಾನು, ವೇದ ಮತ್ತು ಮಂಜು. ವೇದ ಯಾರು ಅಂತ ನೀವು ಕೇಳ್ಬೋದು. ಆಮೇಲೆ ಮಂಜು ಅವ್ರು ಇದ್ದಾರಲ್ಲ, ಅವ್ರ ಅಣ್ಣನ ಮಿಸ್ಸಸ್ಸು. ಹಂಗಾಗಿ ನಾವು ಮೂವರು ಫುಲ್ ಕ್ಲೋಸ್. ಬಂದಾಗೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋದು ಈ ರೀತಿ. ಸೊ ಇವತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದ ತಕ್ಷಣ ನನಗೆ ರೊಟ್ಟಿ, ಖಡಕ್ ರೊಟ್ಟಿ ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ರೊಟ್ಟಿ ತಿಂದಿದ್ದು. ತುಂಬ ಚೆನ್ನಾಗಿ ಮಾಡಿದರು. ವೇದ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಮಾಡಿದ್ರಂತೆ. ಭಾಳ ಚೆನ್ನಾಗಿತ್ತು. ಅದು ಕೆಂಪು ಚಟ್ನಿ ಮತ್ತು ಖಡಕ್ ರೊಟ್ಟಿ ಅಂತಾರಲ್ಲ, ಅದು ಭಾಳ ಚೆನ್ನಾಗಿ ಅನ್ನಿಸ್ತು ನನಗೆ. ತಿಂದೆ. ಹಾಗೆ ಎಲ್ಲರೂ ಊಟ ಮಾಡಿದ್ದಾಯಿತು. ಊಟ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ಸಂಜೆ ಆಯಿತು. ಸಂಜೆವರೆಗೂ ನಾವು ಮಾತಾಡ್ತಾನೆ ಕೂತ್ಕೊಂಡ್ವಿ. ಅಣ್ಣ ಅವರೆಲ್ಲರೂ ಊಟ ಮಾಡಿಬಿಟ್ಟು ಅವ್ರು ಹೊರಗಡೆ ಹೋದರು. ಅಂದರೆ ಹಸ್ಬೆಂಡ್ ಇದ್ರಲ್ಲ, ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಅವರೆಲ್ಲರೂ. ಮತ್ತು ನಾವು ಕೇಕ್ ತೊಗೊಂಡೋಗಿದ್ವಲ್ಲ, ಕೇಕ್ ಕಟ್ ಮಾಡಬೇಕು ಅಂತ ಮತ್ತೆ ಕಾಲ್ ಮಾಡಿ ಕರೆದಿದ್ದಾಯಿತು. ಎಲ್ಲರೂ ಬಂದು ಈಗ ಕೇಕ್ ಕಟ್ ಮಾಡೋಣ ಅಂತಂದು ಎಲ್ಲರೂ ನಿಂತಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಅಷ್ಟರಲ್ಲೇ ನನ್ನ ಫೇಸ್ ನೋಡ್ತಾ ಇರ್ಬೋದು, ಆಗಲೇ ಒಂಥರ ಬಾಡ್ದಂಗೆ ಆಗೋಗಿದೆ. ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಜಾಸ್ತಿನೇ ಇತ್ತು. ನಾನು ನಾರ್ಮಲಾಗೇ ಇದೆ ಬಿಡು ಅಂತ ಅಂದ್ಕೊಂಡೆ. ಮತ್ತು ಅವತ್ತಿನ ದಿನ ನಾನೇನು ಟ್ಯಾಬ್ಲೆಟು ಏನೂ ತೊಗೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಸರಿ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಚೆನ್ನಾಗೇ ಮಾತಾಡ್ಕೊಂಡಿರ್ಬೇಕಲ್ವ. ಸೊ ಹಂಗಾಗಿ ಮಾತಾಡ್ಕೊಂಡು ಹಾಗೆ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಸೊ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ನಾವು ಕೇಕ್ ಕಟ್ ಮಾಡಿದ್ದಾಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಈ ರೀತಿ ಬಂದು ಕೇಕ್ ಕಟ್ ಮಾಡಿ, ಕೇಕ್ ತಿನ್ನಿಸಿ, ಮತ್ತು ನಾನೊಂದು ಡ್ರೆಸ್ ಕೊಟ್ಟಿದ್ದು ನಂಗೆ ತುಂಬ ಖುಷಿ ಅನ್ನಿಸ್ತು. ನನಗೆ ತಿಳಿದಿರೋ ಪ್ರಕಾರ ನನ್ನ ಫ್ರೆಂಡ್ಸು ಅಂತ ನನಗೆ ಆ ಥರ ಯಾರೂ ಇಲ್ಲ. ಅದು ಸಿಕ್ಕಿರೋದಂದರೆ ನನ್ನ ಪುಣ್ಯ ಅಂತಂದು ಹೇಳ್ಬೋದು. ತುಂಬ ಒಳ್ಳೆ ಮನಸ್ಸು. ಫ್ರೆಂಡ್ಗಿಂತಲೂ ಒಂದು ಅಕ್ಕನ ತಂಗಿನ ಅನ್ನೋದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಅಷ್ಟೊಂದು ಪ್ರೀತಿ, ಕಾಳಜಿ, ಇಂಟ್ರೆಸ್ಟು ಅಂತಂದು ಎಲ್ಲನೂ, ಅದಕ್ಕೆ ಏನೇನು ಹೆಸರಿದೆಯೋ ಎಲ್ಲನೂ ಇಡ್ಬೋದು. ಅದಕ್ಕೆ ಅಷ್ಟು ಚೆನ್ನಾಗಿರ್ತಾರೆ ನನ್ನ ಜೊತೆ. ಮೇಯ್ನ್ ಇನ್ನೊಂದು ಏನು ಗೊತ್ತಾ, ನನ್ನ ಸಿಚುವೇಶನು, ನನ್ನ ಪರಿಸ್ಥಿತಿ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊತಾರೆ. ಅದು ಬಿಟ್ಟು ಅಯ್ಯೋ ಏನೋ ಅವರು ಮಾತಾಡಿಸಿದ್ರೆ ಸ್ವಲ್ಪ ಮಾತಾಡ್ತಾರೆ, ಇಟ್ಟೋಗ್ತಾರೆ, ಇಲ್ಲ ಆ ಥರ ಈ ಥರ, ಏನು ಅವ್ರಿಗೆ ಟೈಮೇ ಇರಲ್ವ, ಅಷ್ಟೊಂದು ಬ್ಯುಸಿನಾ ಅಂತಂದು ತುಂಬ ಜನ ಈ ರೀತಿ ಮಾತಾಡ್ಕೊತಾರೆ. ಆದರೆ ಫಸ್ಟ್ ನನಗೆ ಕೇಳೋದೇ, ನಿಂಗೆ ಟೈಮ್ ಇದೆಯಾ ಮಾತಾಡೋದಕ್ಕೆ ಅಂತಂದೆ ಫಸ್ಟ್ ಕೇಳಿ ಆಮೇಲೆ ಮಾತಾಡೋದು. ಅದಕ್ಕೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಅರ್ಥ ಮಾಡ್ಕೊಂಡಿದ್ದಾರೆ ಮೇಯ್ನು. ನಮಗೇನು ಕೊಡೋದು ಬೇಡ, ನಾವು ಅವರಿಗೇನು ಕೊಡೋದು ಬೇಡ. ಮೇಯ್ನ್ ಅರ್ಥ ಮಾಡ್ಕೋಬೇಕು, ಅದೇ ತಾನೇ ನಿಜವಾದ ಫ್ರೆಂಡ್ಶಿಪ್ ಅನ್ನೋದು. ಸೊ ಹಂಗಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ಬಗ್ಗೆ ಆಗಿರ್ಬೋದು, ನನ್ನ ಮನಸ್ಥಿತಿ ಬಗ್ಗೆ ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಹಾಗಾಗಿ ಈ ಥರ ಅರ್ಥ ಮಾಡ್ಕೊಳ್ಳೋರು ಸಿಕ್ಕೋದು ತುಂಬ ಅಪರೂಪ. ಅದರಲ್ಲಿ ನನಗೆ ಸಿಕ್ಕಿದಾರಲ್ಲ, ಹಾಗಾಗಿ ನಾನು ಮಾತ್ರ ಯಾವತ್ತೂ ಕಳ್ಕೊಳ್ಳಲ್ಲ ಇವ್ರ ಫ್ರೆಂಡ್ಶಿಪ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬರ್ತ್ಡೇ ಮುಖಾಂತರನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಕಂಪಲ್ಸರಿ ನೋಡ್ತಾರೆ, ಡೈಲಿ ನೋಡ್ತಾರೆ ನನ್ನ ವೀಡಿಯೋಸ್. ಹಾಗಾಗಿ ಥ್ಯಾಂಕ್ಸ್ ಮಂಜು, ನಿನ್ನಂಥ ಫ್ರೆಂಡ್ಶಿಪ್ ಸಿಗೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಸೊ ನಮ್ಮ ಮನೆಯವ್ರ ಹತ್ರ ನಾನು ಎಷ್ಟೋ ಸಾರಿ ಹೇಳ್ತಾ ಇರ್ತೀನಿ, ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಇರ್ತೀನಿ. ನಿಜವಾಗ್ಲೂ ತುಂಬ ಒಳ್ಳೆ ಫ್ಯಾಮಿಲಿ ನೀವೆಲ್ಲರೂ. ಸೊ ಇದೇ ರೀತಿ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನಿಮ್ಮ ಫ್ಯಾಮಿಲಿ ಫುಲ್ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅಣ್ಣನಿಗೂ ಕೇಕ್ ತಿನ್ನಿಸ್ತಾವ್ರೆ. ಸೊ ನಮ್ಮ ಮನೆಯವರು ಮತ್ತು ಅಣ್ಣನಿಗೆ ತಿನ್ನಿಸೋಕ್ಕೆ ಅಂತ ಹೋದರು. ಒಬ್ರಿಗೊಬ್ರು ಅವರೇ ಅದಲು ಬದಲು ಮಾಡ್ಕೊಂಡು ಈ ಥರ ಕೇಕ್ ತಿನ್ನಿಸ್ಕೊಂಡು ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಮ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಅಡ್ಜಸ್ಟ್ ಆದ್ವಿ. ಸೊ ಈಗ ಎಲ್ಲರೂ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊಂಡಿದ್ದಾಯಿತು. ಆಮೇಲೆ ನನ್ನ ಫ್ರೆಂಡ್ ಮಗ ಇದ್ನಲ್ಲ, ಅವನು ಬರ್ಡೇ ವಿಶಸ್ ಅವ್ರ ಅಮ್ಮನಿಗೆ ಒಂದು ಸ್ಲಿಪ್ಪಲ್ಲಿ ಬರ್ಕೊಂಡು ಬಂದಿದ್ದ. ಈಗೆಲ್ಲ ಅಷ್ಟೇ ಮಕ್ಕಳು, ಮುಂಚೆ ಥರ ಅಲ್ಲ. ಈಗೆಲ್ಲ ಸ್ಕೂಲಲ್ಲೇ ಪ್ರಿಪೇರ್ ಆಗಿಬಿಟ್ಟು ಅಪ್ಪ ಅಮ್ಮಂದು ಏನಾದರೂ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಇಲ್ಲ ಬರ್ಡೇ ಆಗಿರ್ಬೋದು, ಈ ರೀತಿ ಏನಾದರೂ ಇದ್ದರೆ ಆ ರೀತಿ ವಿಶಸ್ ಮಾಡೋದಕ್ಕೆ, ಏನಾದರೂ ಒಂದು ವಿಶಸ್ ತಿಳಿಸೋದಕ್ಕೆ ಒಂದು ಗಿಫ್ಟ್ ಆಗಿರ್ಬೋದು, ಇಲ್ಲ ಅವರೇ ಸ್ವಂತವಾಗಿ ಓನಾಗಿ ಏನಾದರೂ ರೆಡಿ ಮಾಡ್ಕೊಂಡು ಬರೋದಾಗಿರ್ಬೋದು, ಇಲ್ಲ ಈ ರೀತಿ ಬರ್ಕೊಂಡು ಬರೋದಾಗಿರ್ಬೋದು. ಈ ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇರ್ಬೋದು, ಹ್ಯಾಪಿ ಬರ್ಡೇ ಮೈ ಡಿಯರ್ ಮಾಮ್ ಅಂತ ಬರೆದಿದ್ದಾನೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಹೇಳಿದೆ, ಬಿಡೋ ನಿನ್ನ ಟ್ಯಾಲೆಂಟ್ಗೆ ನೀನು ಬರ್ಕೊಂಡು ಬಂದಿದ್ಯಾ ಅಂತ. ಮಕ್ಕಳಂತೂ ನನ್ನ ವೀಡಿಯೋಸ್ ನೋಡಿಬಿಟ್ಟು ಬಂದಿದ ತಕ್ಷಣ ಯೂಟ್ಯೂಬ್ ಆಂಟಿ ಅಂತಂದೇ ಕರೀತಾರೆ. ಅವರಮ್ಮ ಕೇಳೋಕ್ಕಿಲ್ಲ ಯಾರು ಹೇಳು ಅಂತ ಅಂದರೆ ಯೂಟ್ಯೂಬ್ ಆಂಟಿ ಅಂತಂದು ಹೇಳ್ಬಿಡ್ತಾರೆ. ಅದು ವೀಡಿಯೋಸ್ ನೋಡ್ತಾರಲ್ಲ ಡೈಲಿ, ಹಾಗಾಗಿ ನಾನು ಬಟ್ಟೆ ಕೊಟ್ಬಿಟ್ಟು ವಿಶ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಈಗ ಎಲ್ಲರೂ ಮನೆಗೆ ಹೋಗಬೇಕು, ನಾವು ಟೈಮ್ ಆಯಿತು ಅಂದಿದ್ದಕ್ಕೆ ಕೆಳಗಡೆ ಬರ್ತಾ ಇದ್ದಾರೆ ಎಲ್ಲರೂ. ವೇದನು ಮತ್ತು ಮಂಜು ಎಲ್ಲರೂ ನಮ್ಮನ್ನು ಕಳಿಸ್ಕೊಡೋದಕ್ಕೆ ಅಂಥದ್ದು. ಆ ಕವರಲ್ಲಿ ಇನ್ನೂ ಖಡಕ್ ರೊಟ್ಟಿ ಅಂತೆ, ಚಟ್ನಿ ಪುಡಿ, ಮತ್ತು ಇನ್ನೇನು ಪಲ್ಯ, ಹಾಗಲಕಾಯಿ ಪಲ್ಯ,
ಇನ್ನು ಜಾಂಗೀರು ಇನ್ನೂ ಏನೇನೋ ಇಟ್ಟಿದ್ರು, ಅದು ತಂದು ಆಗಲೇ ಭಾಳ ದಿನ ಆಯಿತು, ನಾನು ಅದು ಸ್ವಲ್ಪ ಮರ್ತೋಗಿದ್ದೀನಿ. ಎಲ್ಲ ಕವರ್ ಫುಲ್ ತುಂಬಿ ಮತ್ತೆ ಕಾರಲ್ಲಿಟ್ಟು ಕಳಿಸಿದ್ದಾಯಿತು. ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನೆಕ್ಸ್ಟು ನಾವು ಬಂದ್ವಿ. ಮನೆಗೆ ಬಂದರೆ ಮತ್ತೆ ಮಾರನೇ ದಿನ ದೇವಸ್ಥಾನ ಹತ್ರ ಬಂದ್ವಿ. ನಮ್ಮ ಮನೆ ಪಕ್ಕ ಅಕ್ಕ ಅವರೇ ಇವತ್ತು ಪೂಜೆ ಮಾಡಿಸ್ತಾ ಇರೋದು. ಹಾಗಾಗಿ ಬರ್ರಿ ದೇವಸ್ಥಾನ ಹತ್ರ ಪೂಜೆಗೆ ಅಂತ ಹೇಳಿದರು. ಸರಿ ಅಂತಂದು ಹೇಳ್ಬಿಟ್ಟು ನಾನು ರೆಡಿಯಾಗಿ ಪೂಜೆಗೆ ಬಂದಿದ್ದಾಯಿತು. ಸಿಂಪಲ್ ಆಗಿರುವಂಥ ಸ್ಯಾರಿನ ಹಾಕ್ಕೊಂಡು ಬಂದಿದ್ದೀನಿ. ಅದು ಗ್ರೀನ್ ಕಲರ್ ನೀವು ನೋಡ್ತಾ ಇರ್ಬೋದು. ಆ ಸ್ಯಾರಿ ಸುಮಾರು ಅಂದರೆ ಅದನ್ನ ತೊಗೊಂಡು 2-3 ವರ್ಷದ ಮೇಲೇ ಆಯಿತು. ಒಂದು ಸಾರಿನೋ ಇಲ್ಲ 2 ಸಾರಿನೋ ಹಾಕ್ಕೊಂಡಿದ್ದೆ. ಹಾಗಾಗಿ ಸರಿ ಅಂತ ಈಗ ಹಾಕ್ಕೊಂಡೆ. ಪೂಜೆಗೆ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಸ್ಯಾರಿ ಅಂತಂದು ಹೇಳ್ಬಿಟ್ಟು. ಹಾಗೆ ನಾವು ಬರೋಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು, ಲಾಸ್ಯ, ರೋಜಾ, ನಮ್ಮಮ್ಮ ಮತ್ತು ನಮ್ಮ ಮನೆಯವರೆಲ್ಲರೂ ಬಂದಿದ್ದೀವಿ. ಆ ಲಾಸ್ಯ ನಮ್ಮ ಮನೆಯವ್ರು ನೋಡಿಬಿಟ್ಲು, ನಾನು ಹೋಗ್ತೀನಿ ಅಂತ ಜನದಲ್ಲಿ ಸುಮ್ಮನೆ ಎಳ್ದಾಡ್ತಾವಳನ್ನ. ಅದಕ್ಕೆ ಅವಳ ಬಿಡದೇನೆ ಕೈ ಹಿಡ್ಕೊಂಡು ಓಡಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ. ಆ ಜನದಲ್ಲಿ ಸುಮ್ಮನೆ ಓಡಾಡ್ತಾಳೆ, ಬಿದ್ದರೆ ಮತ್ತಷ್ಟೇ ಗಾಯಗಳಾಗ್ಬಿಡ್ತವೆ. ಮತ್ತು ಅದಕ್ಕೂ ಒಂದು ರಾಮಣ್ಯ ಅವಳ ಕಡೆಯಿಂದ. ಅದಕ್ಕೆ ಆಗ ಹುಡುಗ ಇದ್ದಾನಲ್ಲ, ಸೊ ಅಕ್ಕ ಅವರೇನೆ ಪೂಜೆ ಮಾಡಿಸಿರೋದು. ಅವರು ಅಣ್ಣ ತಮ್ಮದಿರೆಲ್ಲರೂ ಇರ್ತಾರಲ್ಲ, ಅವರೆಲ್ಲರೂ ಒಬ್ಬೊಬ್ಬ ಮನೆ ತಂದವರು ಆ ಥರ ಒಂದು ಗುಂಪಿರುತ್ತಲ್ಲ, ಅಂಥವ್ರು ಎಲ್ಲ ಮಾಡಿಸ್ತಾ ಇರ್ತಾರೆ ಪೂಜೆಗಳು ಡೈಲಿ ಒಬ್ಬೊಬ್ಬರು ಹಿಂಗೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಈಗ ಪ್ರಸಾದ ಕೊಡ್ತಾವ್ರೆ. ಸೊ ಇವರು ನಮ್ಮೂರ ಚಂದ್ರಗಿರ ಮಾಸ್ಟರ್ ಅವ್ರ ಮಿಸ್ಸಸ್ಸು. ಸೊ ಅವರು ಇಬ್ಬರು ಮತ್ತು ಇವರೆಲ್ಲ ಅಣ್ಣ ತಮ್ಮದಿರೆಲ್ಲರೂ ಸೇರಿಸಿ ಮಾಡಿಸಿರೋ ಅಂಥದ್ದು ಪೂಜೆ. ಇದಕ್ಕೆ ಪಾಯಸನೂ ಸ್ವಲ್ಪ ಪಲಾವ್ ಮಾಡಿಸಿದ್ರು, ಭಾಳ ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿ ಇತ್ತು. ನಾವು ಊಟ ಮಾಡ್ಕೊಂಡು ಹೋಗೋಣ ಇವತ್ತು ಅಂತಂದು ಪ್ಲೇಟ್ಗೆ ನಾವು ಇಡಿಸ್ಕೊತಾ ಇದ್ದೀವಿ. ನೋಡಿರಿ ಲಾಸ್ಯಗೆ ಪ್ಲೇಟ್ಗೆ ಇಡಿಸಿ ಕೊಡ್ತಾವ್ರೆ. ಈಗ ತಗೊಂಡೋಗಿ ಸೈಡ್ಗೆ ಊಟ ಮಾಡೋಣ ಅಂತಂದು ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಬಂದಿರೋರೆಲ್ಲರೂ ಊಟ ಇಡಿಸ್ಕೊಂಡು ಈಗ ಊಟ ಮಾಡ್ತಾ ಇರೋದು. ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದಿನ ಇರುತ್ತೆ, ಇದೆಲ್ಲ ಮುಗಿಯುತ್ತೆ. 48 ದಿನ ಪೂಜೆ ಮುಗಿಯುತ್ತೆ. ಅದು ಮುಗಿಯೋವರೆಗೂ ಇದೇ ಥರನೇ ಇರುತ್ತೆ ಡೈಲಿ ನಮ್ಮೂರಲ್ಲಿ. ಇನ್ನೇನು ಬಂದಿರೋ ಅಂಥವ್ರೆಲ್ಲರೂ ಊಟ ಮಾಡಿಬಿಟ್ಟು ಅವ್ರವ್ರ ಮನೆಗಳಿಗೆ ಅಂತ ಹೊರಟ್ರು. ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಅಲ್ಲೇ ಇದ್ದರು. ನಾವು ಊಟ ಮುಗಿಸ್ಬಿಟ್ಟು ಇವ್ರಿಗೆಲ್ಲ ಹೇಳ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಚಳಿ ಜಾಸ್ತಿ ಇತ್ತು. ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿದ್ಮೇಲೆ ಮತ್ತೆ ಈ ಥರ ಒಂದು ಸ್ವಲ್ಪ ಹೂನಾರಗಳೆಲ್ಲ ತಂದುಬಿಟ್ಟು ಅವ್ರು ಪೂಜೆ ಮಾಡಿಸಿರ್ತಾರಲ್ಲ ಅಂಥವ್ರಿಗೆಲ್ಲ ದೇವ್ರದ್ದು ಹಾರ ಹಾಕ್ಬಿಟ್ಟು ಈ ರೀತಿ ಮಾಡ್ತಾರೆ. ಡೈಲಿ ಅಷ್ಟೇ ಯಾರು ಅಡುಗೆ ಮಾಡಿಸಿರ್ತಾರೋ ಅವ್ರಿಗೆ ಈ ರೀತಿ ಮಾಡ್ತಾರೆ. ಚೆನ್ನಾಗಿ ಅನಿಸುತ್ತೆ, ಒಳ್ಳೊಳ್ಳೆ ಪದ್ಧತಿಗಳು ಅನಿಸುತ್ತೆ. ನಿಮಗೂ ಹಂಗೆ ಅನ್ನಿಸ್ಬೋದು. ಆದರೆ ನನ್ನ ವೀಡಿಯೋಸು ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ. ತುಂಬ ಜನ ನನಗೆ ಇನ್ಸ್ಟಾದಲ್ಲಿ ಪರ್ಸ್ನಲಿ ಕಾಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಡೈಲಿ ವೀಡಿಯೋಸ್ ಮಾಡಿ ಸಿಸ್ಟರ್ ಅಂತಂದು. ನನಗೆ ಹುಷಾರಿಲ್ಲ, ಹಾಗಾಗಿ ಮಾಡಲಿಲ್ಲ. ಇನ್ಮೇಲೆ ಮಾಡ್ತೀನಿ ಡೈಲಿ. ಸೊ ಕೊನೆಯದಾಗಿ ಈ ಹುಡುಗನಿಗೆ ಹಾಕ್ಬಿಟ್ಟು ಈಗ ನಮ್ಮ ಮನೆ ಪಕ್ಕ ಇರೋ ಅಂಥದ್ದು ಅಂದರೆ ಇವರೇ ನಾನು ಹೇಳಿದ್ನಲ್ಲ, ಹಾಕ್ಬಿಟ್ಟು ಈಗ ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಎಡೆ ಎಲ್ಲ ಕೊಡ್ತಾವ್ರೆ. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಒಳ್ಳೊಳ್ಳೆ ವಿಲೇಜ್ ವ್ಲಾಗ್ಸ್ ಆಗಿರ್ಬೋದು, ಇಲ್ಲ ಹಳ್ಳಿ ವಾತಾವರಣ, ಹಳ್ಳಿ ಪದ್ಧತಿಗಳಾಗಿರ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ನಡೆಯುವಂಥ ಡೈಲಿ ದಿನಚರಿ ಆಗಿರ್ಬೋದು, ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನನ್ನ ವ್ಲಾಗಲ್ಲಿ. ಸೊ ದೇವರ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಹೇಳ್ತಾ ಸಿಗೋಣ ನಾಳೆ. ಸೊ ಇಷ್ಟು ಜನ ಬಂದಿರೋರೆಲ್ಲರೂ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ಹಿಡಿಸ್ಕೊಂಡು ಮನೆಗೆ ಹೊರಟಿದ್ದಾರೆ. ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು.